ಗೌಡ್ರ ಇದು ನಿಲ್ಲಲ್ವಾ? ಇಲ್ಲ, ನಿಲ್ಲಬೇಕು. ವೈಯಕ್ತಿಕವಾದಂಥ ಮಟ್ಟಕ್ಕೆ ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ ಇನ್ನೂ ರಾಜಕೀಯದಲ್ಲಿ, ಈಗ ನೀವೆಲ್ಲ ನೋಡಿ ಏನು ಕಲಿತೀರಾ ಇಂಥ ಲೀಡರ್ಸ್ಗಳೆಲ್ಲ ಇಂಥ ಮಾತನಾಡೋದು? ನೋಡಿ, ತುಂಬ ವೈಯಕ್ತಿಕವಾಗಿ ಹೋಗಬಾರ್ದು, ಇದು ರಾಜಕಾರಣದಲ್ಲಿ ಒಳ್ಳೇದಲ್ಲ. ಆದರೆ ಒಂದು ಏನು ಗಮನಕ್ಕೆ ಬರ್ತಾ ಇರ್ತಕ್ಕಂಥದ್ದು, ಎಲ್ಲ ಪೊಲಿಟಿಕಲ್ ಅನಾಲಿಸ್ಟ್ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ, JDSಗೆ ಎಲ್ಲ ಅವಕಾಶವನ್ನು ಸಮುದಾಯ ಅನ್ನೋದಾದರೆ, ಒಕ್ಕಲಿಗ ಸಮುದಾಯ ಅನ್ನೋದಾದರೆ ಮಾನ್ಯ ದೇವೇಗೌಡರಿಗೆ ಅವಕಾಶ ಕೊಟ್ಟವ್ರೆ, ಕುಮಾರಸ್ವಾಮಿಗೆ ಅವಕಾಶ ಕೊಟ್ಟವ್ರೆ, ಅವ್ರಿಗೆ ಆಗಿದೆ ಅವಕಾಶ. DK ಶಿವಕುಮಾರ್ ಅವರು ಇವತ್ತಲ್ಲ ನಾಳೆ, ಈ ಸಲ ಎಲ್ಲ ಮುಂದೆ ಸಲ ಯಾವುದಾದ್ರು ಒಮ್ಮೆ ಸಮಯದಲ್ಲಿ ಅವ್ರಿಗೆ ಅವಕಾಶವನ್ನು ಕೊಡಬೇಕು. ಅವ್ರ ನಾಯಕತ್ವ, ಈಗ KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಪರವಾಗಿ ನಾವು ನಿಲ್ಲಬೇಕು ಸಂಘಟನೆಯಲ್ಲಿ ಅಂತ ಹೇಳಿ ಒಕ್ಕಲಿಗ ಸಮುದಾಯ ಈ ಕಡೆ ಬರ್ತಾ ಇರೋದ್ರಿಂದ ವಿಚಲಿತರಾದಂತೆ ಕಾಣ್ತಾ ಇದೆ ಮಾನ್ಯ ಕುಮಾರಸ್ವಾಮಿ ಅವರು. ಬಿಜೆಪಿ ಯಾವತ್ತೂ ಕೂಡ ಅದು ಓಕೆ. DK ಶಿವಕುಮಾರ್ ಹೇಳ್ತಾರೆ ಈ ಚುನಾವಣೆ ಆದ್ಮೇಲೆ JDS ಇರೋದೇ ಇಲ್ಲ. ಈ ರೀತಿ ನಮಗೂ ಅದೇ ಬರ್ತಾ ಇರ್ತಕ್ಕಂಥದ್ದು, JDS ಇರೋದಿಲ್ಲ. ಯಾಕಂದ್ರೆ ಈಗ ನೀವು ರಾಜ್ಯದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ, JDS ವೀಕ್ ಆಗಿದೆ ಅಂದ ತಕ್ಷಣ ಅದು ಇರೋದೇ ಇಲ್ಲ ಅನ್ನೋದಾದ್ರೆ, ಕೇಂದ್ರದಲ್ಲಿ ಆಗಿದೆ ಕಾಂಗ್ರೆಸ್ ಇರುತ್ತೆ ಇರೋದಿಲ್ಲ ಅಂತ ಹೇಳಕ್ಕಾಗುತ್ತೆ? ಯಾಕೆ ಹೇಳ್ತೀನಿ ಅಂದ್ರೆ, ನೋಡಿ, ಈಗ JDSಗೆ ಕೂಡ 13.5% 14% ಮತ ಬಂದಿದೆ ರಾಜ್ಯದಲ್ಲಿ. ಆದರೆ JDS ಏನ್ ಮಾಡಿದೆ, ತಮ್ಮ 3 ಜಿಲ್ಲೆಗಳ ಪಕ್ಷವಾಗಿ ಏನ್ ಬಿಜೆಪಿಯವರು ಯಾವಾಗಲೂ ಟ್ಯಾಂಕ್ ಕೊಡ್ತಾ ಇದ್ರಲ್ಲ ಅಷ್ಟಕ್ಕೆ ಸೀಮಿತ ಆಗಿದೆ. ಈ ಬಾರಿ 3 ಸೋಲುತ್ತೆ ಅನ್ನೋ ಒಂದು ನಮಗೆ ರಿಪೋರ್ಟ್ ಇರೋದ್ರಿಂದ 3 ಸೋತ ಮೇಲೆ ಏನ್ ಮಾಡ್ತಾರ ಅವರು? ಈಗಲೇ ಹತಾಶರಾಗಿ ಹಸಿರು ಶಾಲ್ ತೆಗೆದು ಕೇಸಿ ಶಾಲೆ ಹೆಗ್ಲ ಮೇಲೆ ಹಾಕೊಂಡ ಕುಮಾರಸ್ವಾಮಿ ಕೇಂದ್ರದಲ್ಲಿ ನಿಮ್ದಾದ್ರೆ ಏನನ್ಬೇಕು ಆಗಿದ್ದಾಗ, ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅಂತ 20 ಕೋಟಿ ಜನ ನಾವು ಮತ ಹಾಕಿದ್ದು, 20 ಕೋಟಿ 20% ಮತ. ಈ ಬಾರಿ ಕರ್ನಾಟಕದಲ್ಲಿ 6 ಕೋಟಿಗೆ ನೀವು ಅದನ್ನ ದೇಶಕ್ಕೆ ಕಂಪೇರ್ ಮಾಡಿದ್ರೆ 140-150 ಕೋಟಿ ನೀವು ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದ್ದೀರಾ. ಕರ್ನಾಟಕದಲ್ಲೂ ಈಗ 43% ಮತ ಕೊಟ್ಟಿದ್ದಾರೆ. ಸೊ ನಿಮ್ JDS ಇರಬಾರ್ದು ಅಂತನಾ? ಇರಬೇಕಿತ್ತು. ನಾವು ಪ್ರಾದೇಶಿಕ ಪಕ್ಷ ಅನ್ನೋದು ಯಾವಾಗ್ಲೂ ಇರಬೇಕಿತ್ತು. ಆದರೆ ಅವರ ನಡೆಗಳು, ಅವರ ಸ್ವಾರ್ಥ ರಾಜಕಾರಣ, ಅವರ ಅವಕಾಶ ಸಿಂಧು ರಾಜಕಾರಣ ಮಾಡಿಕೊಂಡು ಬಿಜೆಪಿಗೆ ಯಾವ ರೀತಿ ಇಲ್ಲಿ ಬೆಳೆಯಲಿಕ್ಕೆ ಅವಕಾಶ ಸಿಂಧು ರಾಜಕಾರಣನೇ ಮಾಡಿಲ್ಲ. ನೋಡಿ, ಈಗ ಜಾತ್ಯತೀತ ಅಂದ್ರೆ ಏನು? ಬಿಜೆಪಿ ಜೊತೆಗೆ ಮರ್ಜ್ ಆಗೋದು ಅಂತನಾ? ಅವ್ರ ಕೈಲಿ ಮುಂಚೆಯಿಂದಲೂ ಒಳ ಒಪ್ಪಂದ ಜನ ತಿರಸ್ಕಾರ ಮಾಡ್ತಾರೆ. ಮಾತಾಡಕ್ಕೆ ಆಯ್ತು, ಅದನ್ನ ಚರ್ಚೆ ಮಾಡಿ. ಈಗ ಅರುಣ್ ಅವರೇ, ಬಹಳ ಇಂಪಾರ್ಟೆಂಟ್ ಏನ್ ಗೊತ್ತಾ? ಜನ ತಿರಸ್ಕಾರ ಮಾಡ್ತಾವ್ರೆ, JDS ನ ಜನ ತಿರಸ್ಕಾರ ಮಾಡ್ತಾವ್ರೆ. JDS ಕಾರ್ಯಕರ್ತರೇ ಪಕ್ಷವನ್ನು ತಿರಸ್ಕಾರ ಮಾಡಿ ತ್ಯಜಿಸಿ ಕಾಂಗ್ರೆಸ್ ಪರವಾಗೋ ಅದು ಬಿಜೆಪಿ ಪರವಾಗಿ ಸೇರ್ಕೊಂತಾ ಇದ್ದಾರೆ. ಇದು ವಸ್ತುಸ್ಥಿತಿ. ಸೆಂಟ್ರಲ್ ಕೇಂದ್ರದಲ್ಲಿ ನಿಮ್ ಪರಿಸ್ಥಿತಿ ಆಗ್ತಿದೆ. ಕಾಂಗ್ರೆಸ್ ಬಿಟ್ಬಿಟ್ಟು ಬಿಜೆಪಿ ಕೇಂದ್ರದಲ್ಲಿ ದುರ್ಬಲರಾಗಿ, ಹೌದು, ರಾಷ್ಟ್ರಪತಿ ದುರ್ಬಲರಾಗಿದ್ದು ಅವರು ಹೇಳಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದ ಮುಖಾಂತರ ನಮ್ಗೆ ಆಗ್ತಾ ಇರ್ತಕ್ಕಂಥ ಮೆಂಬರ್ಶಿಪ್ ಇಡೀ ದೇಶದಲ್ಲಿ ನಮ್ಮ ಕಡೆ ಜನ ಸೇರ್ತಾ ಇದ್ದಾರೆ, ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಇಡೀ ದೇಶದಲ್ಲಿ, ಎಲ್ಲ ಒಂದ್ ಕಡೆ 2 ಕಡೆ ಅಲ್ಲ, ಇವನ್ ಉತ್ತರ ಪ್ರದೇಶದಲ್ಲೂ ಕೂಡ. ಅದು ನಾವು ಎಷ್ಟು ಗೆಲ್ತೀವಿ ಎಷ್ಟು ಸೋಲ್ತೀವಿ ಅನ್ನೋ ಬೇರೆ ವಿಷಯ. ಕಾಂಗ್ರೆಸ್ ಪರವಾಗಿ ಜನರ ಒಲವು ಹೆಚ್ಚಾಗ್ತಾ ಇದೆ ಭಾರತ್ ಜೋಡೋ ಯಾತ್ರೆ ನಂತರ. ಮಾನ್ಯ ಖರ್ಗೆ ಅವರು, ಮಾನ್ಯ ರಾಹುಲ್ ಗಾಂಧಿ ಅವರು ಸಂಘಟನೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ರಾಷ್ಟ್ರ ಮಟ್ಟದಲ್ಲಿ. ಆದ್ರೆ JDS ಸ್ಯಾಡ್ ಪಾರ್ಟಿ ಏನ್ ಅನಿಸ್ತಾ ಇದೆ ಗೊತ್ತಾ? ವಿಧಾಯ ಚುನಾವಣೆ ಕಾಂಗ್ರೆಸ್ ಕಡೆಗೆ ಜನ ಬರ್ತಾ ಇದ್ದಾರೆ ಕೇಂದ್ರದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅಂತ ಹೇಳೋ ಮಟ್ಟಕ್ಕೆ ನೀವು ಬಂದ್ಬಿಟ್ರಲ್ಲ ಅನ್ನುವಂತ ಬೇಸರ. ಅದು ಸತ್ಯ, ಅದು ಅದರಲ್ಲಿ ನಾವು ಸುಳ್ಳು ಹೇಳಕ್ಕಾಗೋದಿಲ್ಲ. 10 ವರ್ಷ ಏನಾಗಿತ್ತು, ಇವಾಗಲೂ ಅದೇ ಆಗ್ಬೇಕಂತ ಏನಿಲ್ವಲ್ಲ. ಈಗ ಏನೋ ಕಾಂಗ್ರೆಸ್ಗೆ ಅದೇ ಒಳ್ಳೆ ಪ್ರಶ್ನೆ ಕೇಳಿರಿ, ಜನ ಸೇರ್ತಾ ಇದಾರೆ ಅಂತ ಹೇಳ್ಕಂತ ಇದಾರಲ್ಲ ಸಾಗರೋಪಾದಿಯಲ್ಲಿ. ಕಾಂಗ್ರೆಸ್ಗೆ ಸಾಗರೋಪಾದಿ ಜನ ನೀವು ಒಂದ್ಸಲ ಈಗ ಹೇಳ್ಕೊಳ್ತಾ ಇದ್ರಿ ಮುಂಚೆ ಅಲ್ಲ, ಅದು ನಿಮ್ ಪರಿಸ್ಥಿತಿನೂ ಹಂಗೆ ಇತ್ತು. ಕಾಂಗ್ರೆಸ್ ಹೇಳ್ಕೊಳ್ಳಿ ಬಿಡಿ, ಬೇಸಿಕ್ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ಲಿ. ಕಾಂಗ್ರೆಸ್ ಬೇಡ, ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಯಾಕೆ ಈ ಸಲ ಚುನಾವಣೆಗೆ ನಿಲ್ಲಿಲ್ಲ, ಸೋತೀನಿ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿಗೆ ನೀವು ಕೆಲವರು ನಾನು ಹೇಳೋದು ಅಧಿನಾಯಕಿ, ಕಾಂಗ್ರೆಸ್ಸಿನ ಅಧಿನಾಯಕಿ ಹೈಕಮಾಂಡ್. ನೆಕ್ಸ್ಟ್ 2ನೇ ಪಾಯಿಂಟ್, ತಿಳ್ಕೊಳ್ಳಿ. ರಾಹುಲ್ ಗಾಂಧಿ ಹೋದ್ಸಲಿ ಅಮೇಥಿಯಲ್ಲಿ ಸೋತರು, ಅಲ್ಲಿಂದ ಓಡ್ ಬಂದ್ರು ವಯನಾಡ್ಗೆ. ಈ ಸಲ ವಯನಾಡಲ್ಲೂ ಸೋಲ್ತೀನಿ ಅನ್ನೋ ಭಯದಿಂದ ಮತ್ತೆ ವಾಪಸ್ ಅಮೇಥಿಗೆ ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸೋ ಕಾಲ್ಡ್ ಹೈಕಮಾಂಡ್ ಫ್ಯಾಮಿಲಿಗೆ ನಿಂತ್ಕೊಂಡ್ರೆ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸೇ ಇಲ್ಲ. ಫರ್ಗೆಟ್ ಅಬೌಟ್ ಅದರ್ಸ್. ಇನ್ ಬೇರೆ ನಾಯಕರಿಗೆ ಎಲ್ಲಿಂದ ಅಷ್ಟು ಆತ್ಮವಿಶ್ವಾಸ ಬರುತ್ತೆ? ಕಾರ್ಯಕರ್ತರು ಎಲ್ಲಿಂದ ಬಂದು ಜಾಯ್ನ್ ಆಗ್ತಾರೆ ಪಾರ್ಟಿಗೆ? ಕರೆಕ್ಟ್ ಅಲ್ವಾ? ಹಾಗಿದ್ದಾಗ ಬಿಜೆಪಿಯ 14 ಕ್ಯಾಂಡಿಡೇಟ್ಸ್ ಗಳನ್ನ ಯಾಕೆ ಹಾಲಿ ಸಂಸದರ ಟಿಕೆಟ್ ಅನ್ನ ತಪ್ಪಿಸಿದ್ರಿ? ಬೇರೆ ಹೊಸಬರಿಗೆ ಕೊಟ್ರಿ, ಅವ್ರಿಗೆ ಕೊಡಬೇಕಾಗಿತ್ತು. ಅಲ್ಲ 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 ಅವ್ರಿಗೆ ನಿಂತ ಅವರಿಗೆ ಕೊಡಬಹುದಾಗಿತ್ತು. ಯಾಕೆ ತಪ್ಪಿಸಿದ್ರಿ? ನೀವು ಹೇಳ್ತೀರಿ ಇನ್ನೊಂದು ಪಾಯಿಂಟ್. ಅಲ್ಲ ಅಲ್ಲ, ಒಂದ್ ನಿಮಿಷ, ನಾನ್ ಮಾತಾಡ್ತಾ ಇರೋದು ನೆಹರು ಫ್ಯಾಮಿಲಿ ಸೋಲಿನ ಭಯ ಅಂತ ಅವ್ರಿಗೆ ಈ 14 ಬದಲಾವಣೆ ಮಾಡಿದ್ರು, ಅವರು ಸೋಲ್ತಾರೆ ಅನ್ನೋ ಭಯದಲ್ಲಿ. ಬರೀ ಕರ್ನಾಟಕ ಒಂದೇ ಅಲ್ಲ ಅರುಣ್, ಇಡೀ ದೇಶದಾದ್ಯಂತ ಬದಲಾವಣೆ ಆಗಿದೆ ಬಿಜೆಪಿನಲ್ಲಿ. ನಮ್ದೇ ಆದಂತ ಒಂದು ಸರ್ವೆ ನಡೆಯುತ್ತೆ, ಮೀಟಿಂಗ್ ಗಳು ನಡೆಯುತ್ತೆ, ಅವರಲ್ಲಿ ನಡೆಯಲ್ಲ. ಹಾಗಾದ್ರೆ ಅವರಲ್ಲಿ ನಡೆದ ಅಭಿಪ್ರಾಯದಲ್ಲಿ ಹಾಗಾದ್ರೆ
ರಾಹುಲ್ ಗಾಂಧಿಗೆ ಅಮೇಥಿಯಿಂದ ಟಿಕೆಟ್ ಕೊಡಬೇಡಿ ಅಂತ ಹೇಳಿದ್ರ? ಸೋನಿಯಾ ಗಾಂಧಿಗೆ ರಾಯಲ್ ಬರೇಲಿಯಿಂದ ಟಿಕೆಟ್ ಕೊಡಬೇಡಿ ಅಂತ ಸೋನಿಯಾ ಗಾಂಧಿ ಅವ್ರದ್ದು ಹೆಲ್ತ್ ವಿಚಾರ ಇದೆ. ಅದೆಲ್ಲ ಬೇಡ, ಅದೆಲ್ಲ ಬೇಡ, ಇಲ್ಲ, ಇಲ್ಲ, ಅದೆಲ್ಲ ಬೇಡ. ದೇವೇಗೌಡರು ಯಾಕೆ ಸ್ಪರ್ಧೆ ಅದೆಲ್ಲ ಮಾಡಿಲ್ಲ ಬೇಡ. ಅಂತ ಕೇಳ್ತಾರಾ? ಅದೆಲ್ಲ ಬೇಡ. ದೇವೇಗೌಡರು ಯಾಕೆ ಸ್ಪರ್ಧೆ ಮಾಡಿಲ್ಲ ಅಂತ ಕೇಳ್ತಾರಾ? ನಾನು ಹೇಳೋದು ಯಡಿಯೂರಪ್ಪನವ್ರು ಸ್ಪರ್ಧೆ ಮಾಡಿಲ್ಲ ಅಂತ ಸೋಕಾಲ್ಡ್ ಕೇಳ್ತಾರಾ? ಹೈಕಮಾಂಡೇ ಇಷ್ಟೊಂದು ವೀಕ್ ಆಗಿ ಚುನಾವಣೆ ನಿಲ್ಲೋದಕ್ಕೆ ಮುಂದೆ ಬರ್ತಿಲ್ಲ ಅಂತಂದ್ರೆ ಇವ್ರು ಯಾವ ಯಾತ್ರೆ ಏನ್ ಮಾಡಿ Yes, yes, ಗಂಗಾಧರ ಮೂರ್ತಿ ಅವರೇ, ಸೀಟ್ ಬರಲ್ಲ. ಈಗ ಐದನೆಯ ಆ ಸಮರ ಭಯ ಅವ್ರಿಗೆ ಗೊತ್ತು. ಐದನೆಯ ಸಮರ ಎರಡು ಕುಟುಂಬಗಳ ನಡುವೆ ಬಂದ್ ನಿಂತಿದೆ. ಏನ್ ನಿಮ್ ಕುಟುಂಬಗಳ ಈ ಸಮರ ನಿಲ್ಲೋದೇ ಇಲ್ವಾ ಅಂತ ಈ ಅದಕ್ಕಿಂತ fight? ಮುಂಚೆ ನಟರಾಜ್ ಗೌಡ್ರಿಗೆ ಒಂದು ಆನ್ಸರ್ ಕೊಡಬೇಕು. ಮೂರೇ ಜಿಲ್ಲೆಯ ಪಕ್ಷ JDS ಮುಗ್ದೋಯ್ತು, JDS ಎಲ್ಲೋಯ್ತು, ಬಿಜೆಪಿ ಹೇಳ್ತಾ ಇತ್ತು ಅದನ್ನ. ಒಂದು ನಿಮಿಷ, ಅದನ್ನ ನೀವೀಗ ಸ್ಟಾರ್ಟ್ ಕೋಟ್ ಮಾಡಿದೀನಿ ನಾನು. ಅವರು ಹೇಳ್ತಿದ್ರು, ನೀವು ಈಗ ಸ್ಟಾರ್ಟ್ ಮಾಡಿದ್ದೀರಿ. ಅವ್ರು ಕೋಟ್ ಮಾಡಿದ್ದೀನಿ ನಾನು. ಆಯ್ತು, ದಯವಿಟ್ಟು ಬಿಟ್ಬಿಡಿ ಮಾತಾಡೋದು ಒಂಚೂರು. JDS ಎಲ್ಲಿದೆ? 1985ರಿಂದನೂ ಹೇಳ್ತಿದ್ದಾರೆ. ಜನತಾದಳ ಎಲ್ಲಿದೆ, ದೇವೇಗೌಡರು ಎಲ್ಲಿ, ಮುಗಿದೋಯ್ತು ದೇವೇಗೌಡರು ಎಲ್ಲ ಹೇಳ್ತಿದ್ದಾರೆ. ಅದನ್ನು ಮತ್ತೆ ಮತ್ತೆ ನಾವು ಪ್ರೂವ್ ಮಾಡಿದ್ದೀವಿ. ಅದೇ ದೇವೇಗೌಡರ ಹತ್ರ 2 ಬಾರಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸೋತು ಸುಣ್ಣಾಗಿದ್ದಾಗ, ಒಂದು SM ಕೃಷ್ಣ ಅವ್ರ ಟೈಮು, ಒಂದು ಸಿದ್ದರಾಮಯ್ಯನವ್ರ ಟೈಮು, ನಮ್ಮನೆ ಬಾಗಿಲಿಗೆ ಬಂದು ನಿಂತಿದ್ದು. ಅವಕಾಶವಾದಿ ರಾಜಕಾರಣ ಯಾವುದು ಅಂದ್ರೆ ಇದು. ಒಂದೇ ನಿಮಿಷ, ಹೌದೌದು, ಒಂದ್ ನಿಮಿಷ, ಬೇಗ ಬೇಗ ಧರ್ಮ್ ಸಿಂಗ್ ಅವ್ರನ್ನ ಮಾಡಿದ್ದು ನಾವು ಇರ್ಲಿ. ಅದಾದ್ಮೇಲೆ ನಮಗೆ 3 ಜಿಲ್ಲೆಯ ಪಕ್ಷ ಅಂತ ಅನ್ನೋರು 30 ರಾಜ್ಯಗಳಿರ್ತಕ್ಕಂಥ ದೇಶದಲ್ಲಿ ಇವತ್ತಿನ ಚುನಾವಣೆಯ ಕ್ಯಾಂಡಿಡೇಟ್ಗಳು ಹಾಕಿರೋದು ಸಾಗರೋಪಾದಿಯಲ್ಲಿ ಬರ್ತಾ ಇರ್ತಕ್ಕಂಥ ಮೆಂಬರ್ಗಳನ್ನ ನೋಡಿದ್ರೆ ಕೇವಲ 6 ಸ್ಟೇಟ್ಗಳಲ್ಲಿ ಇಂಡಿವಿಜುವಲ್ ಆಗಿ ನಿಂತಿದ್ದಾರೆ. ಇನ್ ಎಲ್ಲಾ ಸ್ಟೇಟ್ಗಳಲ್ಲೂ ಪ್ರಾದೇಶಿಕ ಪಕ್ಷಗಳ ಮನೆ ಬಾಗಿಲು ಕಾಯ್ತಿದ್ದಾರೆ. ಅದಕ್ಕೆ ಇನ್ನೊಂದೇ ಒಂದು ಪಾಯಿಂಟ್. ಅದಕ್ಕೆ ಮಾನ್ಯ ನಟರಾಜ್ ಗೌಡರು ಕರ್ನಾಟಕದಲ್ಲಿ ಸಾಗರೋಪಾದಿಯಲ್ಲಿ ಬರ್ತಕ್ಕಂಥ ಕಾರ್ಯಕರ್ತರನ್ನ ಬಿಟ್ಟು ಎಲ್ಲ ಅವ್ರ ಹೆಂಡತಿದೀರಿಗೆ, ಅವ್ರ ಸೊಸೆದೀರಿಗೆ, ಅವ್ರ ಮಗಳಿಗೆ ಟಿಕೆಟ್ ಕೊಟ್ಟವ್ರೆ. ಪಾಪ ದುಡಿತಾ ಇರ್ತಕ್ಕಂಥ ನಟರಾಜ್ ಗೌಡ್ರಂತ ಕಾರ್ಯಕರ್ತರು ಹಿಂಗೆ ಇರ್ಬೇಕು ಅಂತ ಯೋಚನೆ ಮಾಡುವಂತ. ತುಂಬಾ ಧನ್ಯವಾದಗಳು. ವಾರ್ ರೂಮ್ ಅಲ್ಲಿ ಭಾಗವಹಿಸಿದಂತ ಎಲ್ಲಾ ಅತಿಥಿಗಳಿಗೂ ಕೂಡ ತುಂಬಾ ಧನ್ಯವಾದಗಳು. ಸೊ ಈ ಕದನ ಮುಗಿಯೋ ಲಕ್ಷಣಗಳಿಲ್ಲ. ಯಾದ ನಂತರ ಈ ಟಾಪ್ ಫೈಟ್ ಮುಂದುವರಿಯುತ್ತೆ ಅಂತ ಕಾಣಿಸುತ್ತೆ. ಚುನಾವಣೆ ಫಲಿತಾಂಶಗಳು ಇದ್ರ ಮೇಲೆ ನಿಲ್ಲುತ್ತಾ ಗೊತ್ತಿಲ್ಲ.